ಧರ್ಮಸ್ಥಳದ ಪ್ರಕರಣದಲ್ಲಿ ಬುರುಡೆ ಗ್ಯಾಂಗ್ ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಮಾಡ್ಕೊಂಡಂತಾಗಿದೆ. ಅಪಪ್ರಚಾರ ಷಡ್ಯಂತ್ರ ಮಾಡಿ ಈಗ ತಾವೇ ಲಾಕ್ ಆಗುವ ಹಂತಕ್ಕೆ ಬಂದು ನಿಂತಿದ್ದಾರೆ. ನವೆಂಬರ್ 3ಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ 2ನೇ ಬಾರಿಗೆ SIT ಸೂಚನೆ ಕೊಟ್ಟಿದೆ. ಬೆಂಗಳೂರಿನ ಟಿ ದಾಸರಹಳ್ಳಿಯ ಮಲ್ಲಸಂದ್ರದಲ್ಲಿದೆ ನಿವಾಸ ಟಿ ಜಯಂತ್ ಅವರದು. ಆಟೋದಲ್ಲಿ ಬಂದು ನೋಟಿಸನ್ನು ಅಂಟಿಸಿ SIT ಸಿಬ್ಬಂದಿ ತೆರಳಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. SIT ನೋಟಿಸ್ ನೀಡಿದ್ದಕ್ಕೆ ಜಯಂತ್ ಪತ್ನಿ ಕೂಗಾಡಿದ್ದಾರಂತೆ. ಬುರುಡೆ ಗ್ಯಾಂಗ್ನ ಟಿ ಜಯಂತ್ ಮನೆಗೆ SIT ನೋಟಿಸನ್ನು ಅಂಟಿಸಿರುವಂತಹದ್ದು. ಟಿ ಜಯಂತ್ ಸಾಮಾಜಿಕ ಹೋರಾಟಗಾರ ಅಂತೇಳಿ ಗುರುತಿಸಿಕೊಂಡಿದ್ರು. ಧರ್ಮಸ್ಥಳ ಪ್ರಕರಣದಲ್ಲಿ ಬುರುಡೆ ಗ್ಯಾಂಗ್ನ ಸದಸ್ಯರಾಗಿದ್ದಾರೆ. ಈಗ ಇವ್ರ ಮನೆಗೆ ನೋಟಿಸ್ ಅಂಟಿಸಲಾಗಿದೆ. ಇಲ್ಲ ಮೇಡಮ್, ನೀವ್ ಹೇಳ್ತೀರಾ ಇಲ್ಲ ಮೇಡಮ್, ನೀವ್ ಹೇಳ್ತೀರ ಅದನ್ನ ಹಾಕಿ ಬನ್ನಿ ಇಲ್ಲಿ. ಈ ಸಿಟ್ಟು ಈ ಕೋಪವನ್ನ ಈ ಬುರುಡೆ ಮ್ಯಾನ್ ಮಾಸ್ಕ್ ಮ್ಯಾನ್ ಬುರುಡೆಯನ್ನ ಜಯಂತ್ ಮನೆಗೆ ತಂದಾಗ್ಲೇನೆ ಮಾಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂಥೇಳಿ ಈ RCC ಮನೆ ಮೇಲಿರುವಂತಹ ಒಂದು ರೂಮ್ನಲ್ಲಿ ಆತನಿಗೆ ವಾಸ ಆಗೋದಕ್ಕೆ ಅವಕಾಶ ಕೊಟ್ಟರು. ಸೂಟ್ ಕೇಸ್ನಲ್ಲಿ ಬುರುಡೆ ಇಟ್ಟರು. ಇವತ್ತು SIT ಇನ್ವೆಸ್ಟಿಗೇಷನ್ ಎದುರಿಸಬೇಕಾದಂತಹ ಪರಿಸ್ಥಿತಿ. ಇಲ್ಲ ಮೇಡಮ್.